ನೀವು ಈಗ ಬಿಜೆಪಿ ಅವ್ರ ತರ ಕನ್ಫ್ಯೂಸ್ ಮಾಡಕ್ ಹೋಗಲ್ಲ. ನನಗೆ ಕನ್ಫ್ಯೂಷನ್ ಇಲ್ಲ, ವೆರಿ ಪ್ಲೈನ್. ಈಗ ಫಸ್ಟ್ ಹಿಂದೆ ಬಂದು ಬೊಮ್ಮಾಯಿರವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ ಅಂತ ಹೇಳಿದ್ರು. ನೀವು ನಿಜನಾ? ಅವರು ಬಂದು ಹೇಳಿದ್ರು, ಹುಬ್ಳಿಲಿ ಬಂದು ಹೇಳ್ಬಿಟ್ಟು ಹೋದ್ರು ಅವ್ರ ಲೀಡರ್ಶಿಪ್ ಅಲ್ಲಿ. ಈಗ ಬೊಮ್ಮಾಯಿ ಲೀಡರ್ಶಿಪ್ ಇಲ್ಲ ಇಲ್ಲಿ. ಬೊಮ್ಮಾಯಿ ಲೀಡರ್ಶಿಪ್ ಹೋಗಿದೆ, ಬೇರೆ ಯಾವ ಬಿಜೆಪಿ ನಾಯಕರ ಲೀಡರ್ಶಿಪ್ ಹೋಗಿದೆ. ಈಗ ಮೋದಿ ಅವ್ರ ಲೀಡರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಮಿಕ್ಕಿದ್ದು ಬೇರೆ ಅಶೋಕ್ ಬೇರೆಯವರೆಲ್ಲ ಸೇರಿ ನಮ್ಮ ಇಬ್ರು ನಾಯಕರುಗಳು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ಸೋಲಿಸಲಿಕ್ಕೆ ಇವ್ರು ಯಾರು ಈ ರಾಜ್ಯದ ಯಾವ ನಾಯಕರ ಕೈಲೂ ಆಗದೆ ನಮ್ಮ ಪಕ್ಷವನ್ನು ಸೋಲಿಸಲಿಕ್ಕೆ ಸೆಂಟ್ರಲ್ ತಂಡ ಬಂದು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಬರಲಿ, ಏನು ತೊಂದರೆ ಇಲ್ಲ. ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ, ಜನ ವಿಶ್ವಾಸ ಇಟ್ಟಿದ್ದಾರೆ. ನಮ್ಮ ಆಚಾರ ವಿಚಾರಗಳು, ಈ ಒಂದು ದುರಾಡಳಿತ ಇವೆಲ್ಲ ಕೂಡ ಜನ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನಂಗೆ ಬಹಳ ಸಂತೋಷ ಆಯಿತು. ಇವತ್ತೆಲ್ಲ ನಿನ್ನೆ ಮಾಧ್ಯಮದಲ್ಲಿ ನಾವು ನೋಡ್ದೋ, ಇವತ್ತು ಬೆಳಗ್ಗೆ ನೋಡ್ದೋ ಅಮಿತ್ ಶಾ ಅವರ ಸ್ಟೇಟ್ಮೆಂಟು ಬಹುಶಃ ಅವರ ರಾಜ್ಯದಲ್ಲಿ ವಿಫಲ ಆಗಿದೆ ಅನ್ನೋದಕ್ಕೆ ಅವರು ಉತ್ತರವನ್ನು ಕೊಟ್ಟೋಗಿದ್ದಾರೆ. ಸರ್, ಈಗ ಅವರು ಎಲೆಕ್ಷನ್ ಅಲ್ಲಿ ಹಿಂದುತ್ವದ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಸರ್. ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ PFI ಕೇಸ್ಗಳನ್ನ ತೆಗೆದಿದ್ರು, ನಾವು ಬ್ಯಾನ್ ಮಾಡಿದೀವಿ ಅನ್ನುವಂಥದ್ದು. ಮತ್ತೆ ಹನುಮಂತನಿಗೂ ಮುಲ್ಲಾನಿಗೂ ನಡೀತಾ ಇರುವಂತ ಎಲೆಕ್ಷನ್ ಇದು ಅಂತ ಹಿಂದುತ್ವದ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ನೋಡ್ರಿ, ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಇಷ್ಟೇ. ಅವರು ಭಾವನೆ ಮೇಲೆ ಹೋಗ್ತಾರೆ, ನಾವು ಬದುಕಿನ ಮೇಲೆ ಹೋಗ್ತೀವಿ. ಭಾವನೆಗೂ ಬದುಕಿಗೂ ವ್ಯತ್ಯಾಸ ಇದೆ. ನಾವು ಹೊಟ್ಟೆ ಪಾಡು ತುಂಬಬೇಕು. ಈಗ ನಮ್ಮ ರೈತರಿಗೆಲ್ಲ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಆದಾಯನ. ಡಬಲ್ ಆಯ್ತಾ? ಇಲ್ವಾ. ಅವನಿಗೆ ಆದಾಯ ಹೆಚ್ಚಿಗೆ ಆಗಬೇಕು. ಉದ್ಯೋಗ ಸಿಗ್ತಾ? ಉದ್ಯೋಗ ಸಿಗ್ಲಿಲ್ವಾ. ಬ್ಯಾಂಕ್ಗೆ ಅಕೌಂಟ್ಗೆ 15 ಲಕ್ಷ ಬಂತಾ? 15 ಲಕ್ಷ ದುಡ್ಡು ಬರಲಿಲ್ಲ. ಸೊ ಹಂಗೆ ಪ್ರತಿಯೊಂದು ಬೆಲೆ ಕೂಡ ಗಗನಕ್ಕೆ ಹೋಗ್ತಾ ಇದೆ. ಬೆಲೆ ಆದಾಯ ಎಲ್ಲ ಕಡಿಮೆಗೆ ಹೋಗ್ತಾ ಇದೆ. ಸೊ ಹಂಗೆ ಯಾರು ಕೂಡ ಇಲ್ಲ. ಅವ್ರಿಗೆ ಏನು ವೋಟ್ ಬ್ಯಾಂಕ್ ಇದ್ದಂತ ಮಧ್ಯಮ ಬಿಸ್ನೆಸ್ ಮೆನ್ ಇದ್ರಲ್ಲ, ಎಲ್ಲ ಮೀಡಿಯಂ ಬಿಸ್ನೆಸ್ ಮೆನ್, ದೊಡ್ಡ ಬಿಸ್ನೆಸ್ ಮೆನ್ ಬಿಡಿ, ಅವ್ರು ಮೊದಲಿಂದ ಅವ್ರು ಇಟ್ಕೊಂಡಿದ್ದಾರೆ ಜೋಬಲ್ಲಿ. ಈ ಮಧ್ಯಮ ಸಣ್ಣ ವ್ಯಾಪಾರ ಮಾಡ್ತಿದ್ದವರೆಲ್ಲ ವರ್ತಕರು ಯಾರು ಕೇಳಿ ಯಾರು ನೆಮ್ಮದಿ ಇಲ್ಲ. ರೈತನೂ ನೀವು ಯಾವ್ದಾರು ಹೆಣ್ಮಕ್ಳು ಕೇಳಿ, ಯಾವ ಹೆಣ್ಮಕ್ಳು ಸಂಸಾರ ಮಾಡ್ತಿದ್ದಂಥವ್ರು ಅವ್ರ ಮನೆ ಯಜಮಾನ 3,000 ಅವ್ರ ಕೈ ಕೊಡ್ತಿದ್ರು, 5,000 ಕೊಡ್ತಿದ್ರು, 10,000 ಕೊಡ್ತಿದ್ರು. ಯಾರು ಕೂಡ ಇಲ್ಲ. ಅದಕ್ಕೆ ನಾನು ಇವತ್ತು ಸಾಯಂಕಾಲ ರಾಜ್ಯದ ನಮ್ಮ ನಾಯಕರುಗಳಿಗೆ ಹೆಣ್ಮಕ್ಳು ಸಂಸಾರದ ಬಗ್ಗೆ, ಅವ್ರಿಗೆ ಆಗ್ತಾ ಇರೋಂಥ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು ಅಂತೇಳಿ ಇವತ್ತು ಸಾಯಂಕಾಲ ಒಂದು ಝೂಮ್ ಮೀಟಿಂಗ್ ಕೂಡ ನಾನು ಕರೆದಿದ್ದೀನಿ ನಮ್ಮ ನಾಯಕರಿಗೆ. ಏನು ನಿಮ್ಮ ಅಭಿಪ್ರಾಯ ಇದೆ, ಏನು ಮಾತಾಡ್ತಾರೆ ಅಂತೇಳಿ ನನ್ನ ಪ್ರಣಾಳಿಕೆಯಲ್ಲಿ ನಾನು ಸೇರಿಸ್ಬೇಕಲ್ಲ. ನಾವೇನು ಕಾಂಗ್ರೆಸ್ ಪಕ್ಷ ಏನು ಮಾಡ್ತದೆ ಅಂತ ನಾವು ಹೇಳ್ಬೇಕಲ್ಲ. ಅದಕ್ಕೆ ನಾನು ಇವತ್ತು ಸಾಯಂಕಾಲ ಇನ್ನೂ ಅನೇಕ ವಿಚಾರ ಇತ್ತು. ನಾನು 6 ಗಂಟೆಗೆ ಝೂಮ್ ಮೀಟಿಂಗ್ ಅನ್ನು ನಾನು ಕರೆದಿದ್ದೇನೆ. ಅವರೆಲ್ಲ ಅವ್ರ ಅಭಿಪ್ರಾಯನ ನಾನು ಕೇಳ್ತೀನಿ.